ಬಿಗ್ ಬ್ರೇಕಿಂಗ್ ಬರ್ತಾ ಇದೆ ರವಿಕುಮಾರ್ ಜಿ ಮತ್ತೆ ಮಾತಾಡ್ತೀನಿ. ಕಲ್ಕಾಜಿ ಕ್ಷೇತ್ರದಲ್ಲಿ ದೆಹಲಿಯ ಹಾಲಿ ಸಿಎಂ ಅತಿಶಿ ಸಿಂಗ್ ಗೆಲುವನ್ನ ಸಾಧಿಸಿದ್ದಾರೆ. ದೆಹಲಿಯ ಕಲ್ಕಾಜಿ ಕ್ಷೇತ್ರದಲ್ಲಿ ಇಷ್ಟೊತ್ತು ಹಿನ್ನಡೆ ಇದ್ರು, ಈಗ ಅತಿಶಿ ಸಿಂಗ್ ಗೆದ್ದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯ ಕಲ್ಕಾಜಿ ಕ್ಷೇತ್ರದಲ್ಲಿ ಹಾಲಿ ಮುಖ್ಯಮಂತ್ರಿ ಅತಿಶಿ ಸಿಂಗ್ ಗೆಲುವನ್ನ ಈಗ ದಾಖಲಿಸಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಅತಿಶಿ ಸ್ಪರ್ಧೆಯನ್ನ ಮಾಡಿದ್ರು. ಈಗ ಅವರು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಸಾಕಷ್ಟು ಹೋರಾಟ ಇತ್ತು. ಕಳೆದ 9 ಸುತ್ತಿನಿಂದಲೂ ಕೂಡ ಅವರು ಹಿನ್ನಡೆಯನ್ನು ಅನುಭವಿಸಿದ್ರು. ಈಗ ಅಂತಿಮವಾಗಿ ಬೇರೆ ಬೇರೆ ಸುತ್ತಿನ ಮಾಹಿತಿ ಕೂಡ ಬಂದಿದೆ. ಹೀಗಾಗಿ ಆ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಂತ ಸಂದರ್ಭದಲ್ಲಿ ಈಗ ಹಾಲಿ ಮುಖ್ಯಮಂತ್ರಿ ಏನಿದ್ದಾರೆ, ದೆಹಲಿಯ ಹಾಲಿ ಮುಖ್ಯಮಂತ್ರಿ ಅತಿಶಿ ಸಿಂಗ್ ಗೆದ್ದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಈಗ ಈ ಒಂದು ಆಘಾತದ ನಡುವೆ ಒಂದು ಸಣ್ಣ ಸಮಾಧಾನ. ಯಾಕೆಂದ್ರೆ ಅತಿಶಿ ಸಿಂಗ್ ಈಗ ಹಾಲಿ ಮುಖ್ಯಮಂತ್ರಿ ಆಗಿದ್ದರು, ಅವರು ಕೂಡ ಸೋತಿದ್ರೆ ಸಹಜವಾಗಿ ಅದೊಂದು ರೀತಿ ಇನ್ನಷ್ಟು ಮುಖಭಂಗಕ್ಕೆ ಕಾರಣವಾಗ್ತಾ ಇತ್ತು. ಈಗ ಅವ್ರು ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸ್ವಲ್ಪ ಸಮಾಧಾನ ಈಗ ಆಮ್ ಆದ್ಮಿ ಪಕ್ಷಕ್ಕೆ ತರಿಸಿದೆ. ರೈಟ್, ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ದೆಹಲಿಯಲ್ಲಿ ಈಗ ಮತ್ತೆ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದು ಬಹುತೇಕ ನಿಶ್ಚಿತವಾಗಿದೆ. ಆದರೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ನೋಡ್ಬೇಕಾಗುತ್ತೆ. ಬಿಜೆಪಿಯ ರಮೇಶ್ ಬಿಧೂರಿ ವಿರುದ್ಧ ಅತಿಶಿ ಸಿಂಗ್ ಈಗ ಗೆಲುವನ್ನು ದಾಖಲಿಸಿದ್ದಾರೆ. 9ನೇ ಸುತ್ತಿನ ಮತ ಎಣಿಕೆವರೆಗೂ ಕೂಡ ಅತಿಶಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರು. ಆದರೆ ಇದಾದ ಬಳಿಕ 9ನೇ ಸುತ್ತಿನ ಬಳಿಕ ಅತಿಶಿ ಈಗ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಸಹಜವಾಗಿ ಈಗ ಈ ಒಂದು ಗೆಲುವೇನಿದೆ ಆಮ್ ಆದ್ಮಿ ಪಕ್ಷಕ್ಕೆ ಸ್ವಲ್ಪ ಸಮಾಧಾನವನ್ನು ತಂದಿದೆ. ಅತಿಶಿ ಈಗ ಮುಖ್ಯಮಂತ್ರಿ ಆಗಿದ್ದವರು, ಹೀಗಾಗಿ ಸಹಜವಾಗಿ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಅವರ ವಿಪಕ್ಷದಲ್ಲಿ ಅವರ ಪಾತ್ರ ಏನಿರುತ್ತೆ ಅದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಈಗ ಹಾಲಿ ಮುಖ್ಯಮಂತ್ರಿ ಅತಿಶಿ ಸಿಂಗ್ ಅವರು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಇದು ಬರ್ತಾ ಇರುವಂಥ ಅಪ್ಡೇಟ್ಸ್. ಅಫ್ಕೋರ್ಸ್ ಎಲ್ಲ ವಿಚಾರಗಳಿತ್ತು. ರೈಟ್, ಇದೆಲ್ಲ ಡೆವಲಪ್ಮೆಂಟ್ಗಳು ಬರ್ತಾ ಇತ್ತು. ಒಂದು ಕಡೆಗೆ ಈಗ ಮುಂದೆ ಏನಾಗುತ್ತೆ, ಬಿ ಜೆ ಪಿ ಅಭ್ಯರ್ಥಿ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಒಂದು ಕಡೆಗೆ ಗೆಲುವಿನ ಲೆಕ್ಕಾಚಾರಗಳು ಒಂದಾದರೆ ಇವತ್ತು ಸಂಜೆ 7 ಗಂಟೆಗೆ ಮುಖ್ಯಮಂತ್ರಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಆಗುವಂಥ ನಿರೀಕ್ಷೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಮೋದಿಯವರ ಒಂದು ಭಾಷಣ ಇದೆ, ದೆಹಲಿ ಕಚೇರಿಗೆ ಅವರು ಭೇಟಿಯನ್ನು ಕೊಡ್ತಾರೆ. ದೆಹಲಿ ಕಚೇರಿಯಲ್ಲಿ ಭೇಟಿ ಕೊಟ್ಟು ಆನಂತರ ಕಾರ್ಯಕರ್ತರನ್ನ ನಾಯಕರನ್ನ ಉದ್ದೇಶಿಸಿ ಮಾತನಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದಾದ ಬಳಿಕ ನಾಳೆ ಒಂದು ಸಭೆ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಇನ್ನಷ್ಟು ವಿವರಗಳು ಸಿಗುತ್ತೆ ಯಾರಾಗ್ತಾರೆ ಅಂತ. ಯಾಕೆಂದರೆ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಸಮೀಕರಣಗಳನ್ನು ಪ್ರಮುಖವಾಗಿ NCR ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಏನು ಕರಿತೀವಿ, ಅದು ಬಹುತೇಕ 2-3 ಅಕ್ಕಪಕ್ಕದ ರಾಜ್ಯಗಳ ಮೇಲೂ ಕೂಡ ಪರಿಣಾಮ ಬರುತ್ತೆ. ಬಿಹಾರ ಇರ್ಬೋದು, ಪೂರ್ವಾಂಚಲ ಅಂದರೆ ಉತ್ತರ ಪ್ರದೇಶ ಇರ್ಬೋದು, ಹಾಗೆ ಹರಿಯಾಣ, ಪಂಜಾಬ್ ಎಲ್ಲ ರಾಜಕಾರಣದ ಮೇಲೂ ಕೂಡ ದೆಹಲಿಯ ರಾಜಕಾರಣ ಅತ್ಯಂತ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಆಯ್ಕೆ ಮಾಡಬೇಕಾಗತ್ತೆ, ಜಾತಿ ಸಮೀಕರಣ ಏನು, ಅವರ ನಾಯಕತ್ವದ ಬಲಾಬಲಗಳೇನು, ಜೊತೆಗೆ ಅವರ ಅರ್ಹತೆ ಏನು, ಇದೆಲ್ಲವನ್ನೂ ಕೂಡ ಗಮನಿಸಿ ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಇದರ ನಡುವೆ ಹಾಲಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ಅತಿಶಿ ಸಿಂಗ್ ಈಗ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಬಿಜೆಪಿಯ ರಮೇಶ್ ಬಿಧೂರಿ ವಿರುದ್ಧ ಅವರು ಗೆಲುವನ್ನು ದಾಖಲಿಸಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ವಿಚಾರಗಳಿದೆ. ಈಗ ಹೊಸ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಒಂದು ಕಡೆಗೆ ಸೋಲು ಗೆಲುವು ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ, ದೆಹಲಿಯ ಮುಖ್ಯಮಂತ್ರಿ, ಅದು ಈಗಿರುವಂಥ ದೊಡ್ಡ ಪ್ರಶ್ನೆ. ಅಫ್ಕೋರ್ಸ್ ಈ ಎಲ್ಲ ವಿಚಾರಗಳನ್ನ ಇನ್ನಷ್ಟು ವಿವರವಾಗಿ ಕೊಡ್ತೀನಿ, ಇನ್ನಷ್ಟು ಡಿಟೇಲ್ ಆಗಿ ಮಾಹಿತಿಗಳು ಕೂಡ ಬರ್ತಾ ಇದೆ. ಜೊತೆಗೆ ಬಿಜೆಪಿ ಪಾಳ್ಯದಲ್ಲಿ ಏನು ಚರ್ಚೆ ಆಗ್ತದೆ, ಈಗ ಹೊಸ ರಾಜಕೀಯ, ಇಲ್ಲಿವರೆಗೂ ಕೂಡ ಚುನಾವಣಾ ರಾಜಕೀಯ ಆಗಿತ್ತು, ಈಗ ಏನಿದ್ರು ಕೂಡ ಮುಖ್ಯಮಂತ್ರಿ ರಾಜಕೀಯ ಆರಂಭವಾಗಿದೆ.